ಸರ್ ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್. ನಾಗರಾಜ್. ಊರು? ಹನ್ನೆರಡು. ಹನ್ನೆರಡು, ರಾಮನಾಥಪುರ ಹೋಬಳಿ, ಹಾಸನ ಡಿಸ್ಟಿಕ್ಕು, ಅರ್ಕಲಗೂಡು ತಾಲೂಕು ಬರ್ತದೆ. ನಮ್ಮ ಹತ್ರ ಎಷ್ಟು ಬೆಳೆ ಗಿಡ ತಗೊಂಡಿದ್ರಿ? ನಿಮ್ಮ ಹತ್ರ ಒಂದು 750 ತೊಗೊಂಡಿದ್ದೆ. ಹಾಂ, ಮತ್ತು ಅದನ್ನು ಅಡಿಕೆ ಮಧ್ಯದಲ್ಲಿ ಮಾಡಿದಿರಿ. ಸೊ ಇದು ತಪಾಸಣೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು. ಇಲ್ಲಿ ನೋಡಿ ಏನೇನಿದೆ ಅಂತ, ಏನೇನಾಗಿದೆ ಅಂತ. ಇದು ಸ್ಪ್ರಿಂಕ್ಲಿಯರಲ್ಲಿ ನೀರು ಹೊಡೆದಿರೋದು. ಸ್ಪ್ರಿಂಕ್ಲಿಯರ್ ನೀರು ಹೊಡೆದು ಹಿಂಗಾಗಿರೋದು. ಸೊ ಈ ಥರ ಆಯ್ತದೆ. ಅಂದರೆ ನಿಮ್ಮದು ದೊಡ್ಡ ಜೆಟ್ಟಾ, ರೈನ್ಬೋ ಜೆಟ್ಟು? ಇಲ್ಲ, ಮಾಮೂಲಿ ಜೆಟ್ಟಲ್ಲಿ ಹೊಡೆದ್ರೆ ಆದರೂ ಹಂಗಾಗಿದೆ. ಎಲೆಗಳು ಹೊಡೆದೋದ್ರೆ ಅದು ಊಟ ತಯಾರಿಸ್ಕೊಳ್ಳೋದು ಕಷ್ಟ ಅಂತ ಅಷ್ಟೇ. ಈಗ ಇದು ಮಾಡ್ತೀನಿ ನೋಡಿ. ಇದು ಗೊಬ್ಬರ ಕೊಟ್ಟಿರೋ ಮೆಥಡ್. ಇದು ನೀವು ಇಲ್ಲಿ ಕೊಟ್ಟಿದ್ದೀರಿ ನೋಡಿ, ಇದು ಇನ್ನೂ ದೂರ ಕೊಡಬೇಕು. ಇಲ್ಲೇನು ಗೊಬ್ಬರ ಕೊಟ್ಟಿದ್ದೀರಿ, ಇದನ್ನ ದೂರ ಕೊಡ್ಬೇಕು ಇನ್ನೂ. ಆಯ್ತಾ? ಆಮೇಲೆ ಇದರಲ್ಲಿ ಮರಿಗಳು ಜಾಸ್ತಿ ಬಂದಿಲ್ಲ, ಬಿಸಿಲು ಜಾಸ್ತಿ ಬೀಳ್ತಾ ಇಲ್ಲ. ಬಿಸಿಲು ಜಾಸ್ತಿ ಬಿದ್ದರೆ ಮರಿಗಳು ಬರ್ತವೆ. ಈಗ 6 ತಿಂಗಳು ಆಗಿದೆ ಈ ಗಿಡಗಳೆಲ್ಲ. ಶೀತ ಸ್ವಲ್ಪ ಮೊದಲು ಶೀತ ಆಗಿತ್ತ, ಮಳೆ ಹಿಡ್ಕೊಂಡು ಶೀತ ಆಗಿತ್ತು. ಮಳೆ ಹಿಡ್ಕೊಂಡು ಶೀತ ಆಗಿತ್ತು. ಇವ್ರದ್ದು ಅಡಿಕೆ ಇದೆ. ಅಡಿಕೆ ಎಷ್ಟು ವರ್ಷದಣ್ಣ ಇದು? ಅಡಿಕೆ 5 ವರ್ಷದ್ದು. ಅಡಿಕೆ 5 ವರ್ಷದ್ದು. ನೋಡಿ, ಇದಕ್ಕಿಗೆಲ್ಲ ಸುಣ್ಣನೂ ಹೊಡೆದವ್ರೆ. ಆದ್ರೆ ಇದು ಮೇಲೆ ನೆಟ್ಟಿದ್ರ ನೀವು ಅಡಿಕೆನ? ಇಲ್ಲ ಇಲ್ಲ, ಒಳಗಡೆ ಅವ್ರು ಮೇಕ್ ಬಂದ್ಬಿಟ್ಟವ್ರ. ಮೇಕೆ ಅಂದ್ರೆ ಮಣ್ಣೆ ಹಾಕ್ಸ್ತಾ ಇದ್ರ? ಮಣ್ಣೆ ಹಾಕಿದ್ವಲ್ಲ ಡ್ರೈನ್ದು, ಹಾಗಂಗಾಗಿರೋದು. ಹೋದ್ ಸರಿ ಏನೋ ಫಸ್ಲು ಎಷ್ಟು ಕೊಟ್ರಣ? ಏನೋ ಕೊಟ್ರ ಔಷಧಿಯ? ಹೋದ್ ಸರಿ 1.5 ಕ್ವಿಂಟಲ್ ಆಗಿತ್ತು. 1.5 ಕ್ವಿಂಟಲ್. ಇದು ನೋಡಿ, ಇದು ಸಿಗಾಟೋಕ ರೋಗ ಅಂತ ಇದೆ. ಇದು ಇದಕ್ಕೆ ಟಿಲ್ಟು ಕವಾಚ್ ಮಾತ್ರ ಹೊಡಿಬೇಕು. ಆಯ್ತಾ? ಅದ್ರ ಜೊತೆಗೆ ಇದು ಪ್ರೆಗ್ನೆನ್ಸಿ ಪೀರಿಯಡ್ಸ್ ಬಂದಿದೆ ಈಗ ಇದಕ್ಕೆ. ಈ ತರ ಬಂದ್ರೆ ಇದಕ್ಕೆ ನೀವು ಈಗೇನು ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಹೇಳಿದೆ ಅದು ಕೊಟ್ಟಿದ್ರ ನೀವು. ಈಗ ಸೈಜು ಒಳ್ಳೆ ಸೈಜು ಬಂದೈತೆ ಕಂಬ. ಇವು ಏನೇನು ನೆರಳಿಲ್ಲ ಅಂದಿದ್ರೆ ಅಣ್ಣ ಇನ್ನ ಜಾಸ್ತಿ ಬರೋದು. ಸ್ವಲ್ಪ ಸೂರ್ಯನ ಕಿರಣನು ಆ ಕಡೆಯಿಂದ ಬೀಳೋದು ಸ್ವಲ್ಪ ಕಷ್ಟ. ಹಂಗಾಗಿ ಸ್ವಲ್ಪ ಮಾಮೂಲಿ ಒಂದು 6 ತಿಂಗಳಿಗೆ ಎಷ್ಟು ಇರಬೇಕೋ ಅಷ್ಟು ಬಂದಿದೆ ಅದು ಆಲ್ರೆಡಿ. ಏನು ತೊಂದರೆ ಇಲ್ಲ. ಇಲ್ಲಿ ಮಳೆ ಉದಯ ಶೀತ ಆಯ್ತಲ್ಲ, ಅಲ್ಲಿ ಮಾತ್ರ ಒಂದೊಂದು ಹೆಚ್ಚು ಕಡಿಮೆ ಆಗೈತೆ. ಇನ್ನೇನು ಡೌಟ್ ಇದೆ? ಆಮೇಲೆ ಅಡಿಕೆಗೆ ನಾವು ಗೊಬ್ಬರ ಕೊಡ್ತೀವಿ ಅಣ್ಣ. ಈಗ ಅಡಿಕೆಗೆ ನೀವು ಏನೇನು ಕೊಟ್ಟಿದ್ರಿ? ಈಗ ಅಡಿಕೆಗೆ ಏನು ಕೊಟ್ಟಿಲ್ಲ, ನಾವು ಸಾವಯವ ಗೊಬ್ಬರ ಕೊಡ್ತೀವಿ. ಒಂದೊಂದು ಗಿಡಕ್ಕೆ 2-2 ಲೀಟ್ರ್ ಬುಡಕ್ ಬಿಡಿ ಅಣ್ಣ. ಈ ಇದೇನು ಮತ್ತೆ ಅಲ್ಲಿ ಗರ್ಭಕಟ್ಟೆ ಅಲ್ಲೇ ಹೊಂಬಳೆ ಹೋಗಕ್ಕೆ ರೆಡಿ ಇದೆ, ಅದರಲ್ಲಿ ಜಾಸ್ತಿ ಹರಳುದ್ರಲ್ಲ, ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಈ ಸರಿ ಏನು ಇಳುವರಿ ಬರುತ್ತೋ ಅದಕ್ಕಿಂತ ಡಬಲ್ ಆಗುತ್ತೆ. ಅದು 2-2 ಲೀಟ್ರ್ ಬಿಡಬೇಕು. ಆಮೇಲೆ ಇಲ್ಲಿ ಬನ್ನಿ, ಇದು ನೋಡಿ ಅಡಿಕೆ ಈ ಥರ ಇವೆಲ್ಲ ಕೆಲವೊಂದು ನ್ಯೂಟ್ರಿಷನ್ ಪ್ರಾಬ್ಲಮ್ಮು, ಆಹಾರದ ಕೊರತೆ. ನೀವೇನೇ ಗೊಬ್ಬರ ಕೊಟ್ರು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮಣ್ಣು ಕೆಲವು, ಅದಕ್ಕೋಸ್ಕರ ಹಂಗಾಗುತ್ತೆ. ಈ ಅಡಿಕೆ ಒಳ್ಳೆ ಕಂಬ ಗೊಬ್ಬರ ಕೊಡ್ತೀವಿ. ದನಿನ ಗೊಬ್ಬರನ ದೂರ ಕೊಡ್ಬೇಕಣ್ಣ. ಹಿಂಗೆ ಸ್ವಲ್ಪ ದೂರಕ್ಕೆ, ತುಂಬಾ ಒತ್ತಿ ಕೊಡ್ಬೇಕು. ಇಲ್ಲ ಹಂಗೆ ಕೆರೆದು ಬಿಟ್ಟು ಕೊಡ್ಬೇಕು. ಹಂಗೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮಣ್ಣು ಮುಚ್ಚಬೇಕಣ್ಣ. ಮುಚ್ಚಿನಿಲ್ಲ ಅಂದ್ರೆ ಅಣ್ಣ, ಕೆರೆದ್ಬಿಟ್ಟು ಮಣ್ಣು ಮುಚ್ಚಿನಿಲ್ಲ ಅಂದ್ರೆ ಅದು ಗೊಬ್ಬರ ಕನ್ವರ್ಟ್ ಆಗಲ್ಲ. ಗುಂಡಿ ಹೊಡೆಯೋದು ಬೇಡ. ಗಿಡದಿಂದ 1 ಅಡಿ ದೂರದಲ್ಲಿ ಹಂಗೆ ಗುದ್ಲಿ ಕೆರೆದ್ಬಿಟ್ಟು ಮೇಲ್ಕೊಡಿ. ನೀವು ಗುಂಡಿ ಹೊಡೆದ್ರೆ ಏನಾಗುತ್ತೆ ಅಂದ್ರೆ, ಈ ಗುಂಡಿ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಈ ಬೇರ್ಗಳೆಲ್ಲ ಕಟ್ಟಾಯ್ತವೆ. ಯಾವ್ದಾರು ಇದ್ರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇಲ್ಲಿ ಬೇರ್ಗಳವಲ್ಲ, ಇಲ್ಲಿ ಗುಂಡಿ ಹೊಡಿಸ್ತೀರಲ್ವಾ, ಈ ಬೇರ್ಗಳೆಲ್ಲ ಇಲ್ಲಿ ನೋಡಿ, ಇವೆಲ್ಲ ಸತ್ತೋಗವೆ ಇವು. ಈ ತರ ಬೇರೆ. ಅದಕ್ಕೆ ನೀವು ಇಷ್ಟು ದೂರಕ್ಕೆ ಒಂದೇ ಗುದ್ಲಿದೆಯ ಒಂದು 3 ಇಂಚಷ್ಟು ಮೇಲೆ ಪರದ್ಬಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಸುತ್ತ ಮಣ್ಣು ಬಿಟ್ಬಿಡಿ. ಸುತ್ತ ಮಣ್ಣು ಮುಡ್ಡಿನ ಅಂದ್ರೆ ಅದು ಕರಗಿ ಹಿಡಿಯಲ್ಲ ಭೂಮಿಗೆ. ಈಗ ಇದೈತಲ್ಲ ಸಣ್ಣದು, ಸಣ್ಣ ಜೆಟ್ ಮಾಡೋಣ ಅನ್ಕೊಂಡಿದ್ದೀನಿ. ಹೂ ಜೆಟ್ ಮಾಡ್ಬೋದು. ಇಲ್ಲಿ ತನಕ ಪಚ್ಚಬಾಳೆ ಹೂ ಜೆಟ್ ಮಾಡ್ಬೋದು. ಬಾ, ಇದು ಇಲ್ಲಿಂದ ಈಚೆಗೆ ಏಲಕ್ಕಿ. ಇದು ಏಲಕ್ಕಿ ಗಿಡ 6 ತಿಂಗಳು. ಇದೇ ಥರ ಡ್ರೈ ಮಾಡಿ ನೋಡಿ. ಕಳೆ ಮಿಷಿನ್ ಹೊಡೆದಿದ್ರಲ್ಲ, ಕಳೆ ಮಿಷಿನ್ ಹೊಡೆಯಾಗ ಬಾಳೆ ಗಿಡದ ಬುಡಕೆ ನೋಡಿ ಹೆಂಗೆ ಏಟ್ ಬಿದ್ದೈತಿದು. ಈ ಥರ ಏಟ್ ಬಿದ್ದೈತಿ ಇದು. ಆದರೆ ಏನು ಮಾಡೋಕ್ಕಲ್ಲ, ಸ್ವಲ್ಪ ದೂರಕ್ಕೆ ಹಿಡ್ಕೊಳ್ಳಿ. ಅಡಿಕೆಗೆ ಹಂಗೆ ಹೊಡಿಬೇಡಿ. ಯಾವ ಏಟ್ಗೆ ಕಳೆ ತೆಗಿಬೇಕಂದ್ರೆ ಒಂದೊಂದು ಮಿಸ್ ಆಗಿರ್ತವೆ. ಇಷ್ಟು ಡ್ರೈ ಮಾಡ್ಕೊಂಡೇ ಮಾಡ್ಬೇಕು ನೀವು. ತುಂಬಾ ಶೀತ ಮಾಡಬಾರ್ದು. ಈ ನೋಡಿ, ಈ ಕಡೆ ಆ ಕಡೆ ಈಗ ನೀರು ಹೊಡೆದಿದ್ರೆ ಇದು ಡ್ರೈ ಆಗಿದೆ. ಏಲಕ್ಕಿ ಬಾಳೆ ಗಿಡ ಇದು. ಎಲ್ಲ ಮರಿಗಳು ಇನ್ನು ಗೊಬ್ಬರ ಕೊಡಾಗ ಈಗ ಏನ್ ಕೊಟ್ಟಿದ್ರಿ ಅದು ಈ ನೇರ ಕೊಡ್ಬೇಕಣ್ಣ. ಈ ನೇರಕ್ಕೆ ಫುಲ್ 2-2.5 ಅಡಿ ದೂರ ಕೊಡ್ಬೇಕು. ಅದ್ರ ಬೇರು ತುಂಬಾ ದೂರಕ್ಕೆ ಬಂದಿರ್ತವೆ. ಇಲ್ಲಿಂದ ಈಚೆಗೆ ಶೀತ ಜಾಸ್ತಿ ಆಗ್ಬಿಡ್ತದೆ. ನಮ್ಮ ಹತ್ರ ಬಾಳೆ ಗಿಡ ನಮ್ದು 9902038931 ತಗೊಂಡಾದ್ಮೇಲೆ ಬಂದು ಕೇರ್ ನಗರ ಹಿಂಗೆ ಒಂದ್ಸರಿ ವಿಸಿಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.